ಇಂದು ಮಾನಸಿಕವಾಗಿ ಬಲಶಾಲಿಯಾಗುವುದು ಹೇಗೆ ಮತ್ತು ಬಲಿಷ್ಠ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳುವುದು ಹೇಗೆ ಎಂಬುದರ ಕುರಿತು ಮಾತನಾಡೋಣ. ಮೊದಲನೆಯದಾಗಿ ಬಲಿಷ್ಠ ಮನಸ್ಥಿತಿ ಎಂದರೇನು ಎಂಬುದನ್ನು ನೋಡೋಣ. ಬುದ್ಧನ ಧಮ್ಮ ಪದದ ಈ ಶ್ಲೋಕವನ್ನು ಗಮನಿಸಿ. ಬುದ್ಧ ಹೇಳುತ್ತಾನೆ, ಬಿರುಗಾಳಿಗೆ ಹೇಗೆ ಒಂದು ದೊಡ್ಡ ಬಂಡೆಯು ಅಲುಗಾಡುವುದಿಲ್ಲವೋ ಹಾಗೆಯೇ ಜ್ಞಾನಿಗಳು ಹೊಗಳಿಕೆ ಮತ್ತು ತೆಗಳಿಕೆಗೆ ಅಲುಗಾಡುವುದಿಲ್ಲ. ನೀವು ದೊಡ್ಡ ಬಂಡೆಗಳನ್ನು ನೋಡಿದ್ದೀರಾ? ಗಾಳಿ ಎಷ್ಟೇ ವೇಗವಾಗಿ ಬೀಸಿದರೂ ಅದು ಕದಲುವುದಿಲ್ಲ. ಬುದ್ಧ ಹೇಳುವಂತೆ ಜ್ಞಾನಿಗಳು ಆ ಬಂಡೆಯಂತೆಯೇ ಇರುತ್ತಾರೆ. ಅವರು ತಮ್ಮ ಜೀವನದಲ್ಲಿ ಎದುರಾಗುವ ಹೊಗಳಿಕೆ ಅಥವಾ ನಿಂದನೆಗೆ ಅಲುಗಾಡುವುದಿಲ್ಲ. ಇದನ್ನೇ ಬಲಿಷ್ಠ ಮನಸ್ಥಿತಿ ಎನ್ನಲಾಗುತ್ತದೆ. ಈ ವಿಡಿಯೋದಲ್ಲಿ ನಾನು ಬಲಿಷ್ಠ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳಲು ನೀವು ಅಭ್ಯಾಸ ಮಾಡಬಹುದಾದ ಕೆಲವು ಸಲಹೆಗಳನ್ನು ಹಂಚಿಕೊಳ್ಳಲಿದ್ದೇನೆ. ಮೊದಲನೆಯದಾಗಿ, ಜೀವನದ ಏರಿಳಿತಗಳಲ್ಲಿ ಸ್ಥಿರವಾದ ಮನಸ್ಥಿತಿಯನ್ನು ಕಾಪಾಡಿಕೊಳ್ಳಿ. ಜೀವನವು ಒಂದು ಸಾಗರದಂತೆ. ಕೆಲವೊಮ್ಮೆ ಸಾಗರವು ಶಾಂತ ಮತ್ತು ಪ್ರಶಾಂತವಾಗಿರುತ್ತದೆ, ಇನ್ನು ಕೆಲವೊಮ್ಮೆ ಅದು ಚಂಡಮಾರುತದಿಂದ ಕೂಡಿರುತ್ತದೆ. ಬುದ್ಧನು ಇವುಗಳನ್ನು ಅಷ್ಟಲೋಕ ಧರ್ಮಗಳು ಎಂದು ಕರೆದಿದ್ದಾನೆ. ಅಂದರೆ ಹೊಗಳಿಕೆ ತೆಗಳಿಕೆ, ಲಾಭ ನಷ್ಟ, ಕೀರ್ತಿ ಅಪಕೀರ್ತಿ ಮತ್ತು ಸುಖ ದುಃಖ. ಇವುಗಳು ನಾವು ಜೀವನದಲ್ಲಿ ಎದುರಿಸಲೇಬೇಕಾದ 8 ಲೌಕಿಕ ಸ್ಥಿತಿಗಳು. ಬುದ್ಧ ಹೇಳುವಂತೆ ಈ ಏರಿಳಿತಗಳನ್ನು ಸ್ವೀಕರಿಸಿ. ಜೀವನದಲ್ಲಿ ಜನರು ನಿಮ್ಮನ್ನು ಟೀಕಿಸಿದಾಗ ಅಥವಾ ನೀವು ಕಷ್ಟದ ಸಂದರ್ಭಗಳನ್ನು ಎದುರಿಸುತ್ತಿರುವಾಗ ನಿಮ್ಮ ಮನಸ್ಸು ಮತ್ತು ಭಾವನೆಗಳ ಬಗ್ಗೆ ನೀವು ಜಾಗೃತರಾಗಿದ್ದರೆ, ಅವುಗಳ ಹಿಂದೆ ಓಡದಿದ್ದರೆ ನೀವು ಹೆಚ್ಚು ಸ್ಥಿರವಾಗಿರಬಹುದು. ಸ್ವಯಂ ಜಾಗೃತಿ ಮತ್ತು ಮೈಂಡ್ಫುಲ್ನೆಸ್ ಅಭ್ಯಾಸ ಮಾಡುವುದು ಬಹಳ ಮುಖ್ಯ. ಜೀವನದಲ್ಲಿ ಯಾವಾಗಲೂ ಸಿಹಿಯಾದ ಮಾತುಗಳು ಅಥವಾ ಅನುಭವಗಳೇ ಸಿಗುವುದಿಲ್ಲ ಎಂಬುದನ್ನು ನೆನಪಿಡಿ. ಜೀವನವು ನಿಮಗೆ ಕಷ್ಟಗಳನ್ನು ನೀಡಿದಾಗ ಈ ಜಾಗೃತಿಯ ಮೂಲಕ ಸಮತೋಲನ ಕಾಯ್ದುಕೊಳ್ಳಿ. ಎರಡನೆಯದಾಗಿ, ಮನಸ್ಸಿನೊಳಗೆ ಚೇತರಿಸಿಕೊಳ್ಳುವ ಶಕ್ತಿಯನ್ನು ಅಂದರೆ ರೆಸಿಲಿಯನ್ಸ್ ಬೆಳೆಸಿಕೊಳ್ಳಿ. ರೆಸಿಲಿಯನ್ಸ್ ಎಂದರೆ ಸವಾಲಿನ ಪರಿಸ್ಥಿತಿಗಳಲ್ಲಿ ಬಿದ್ದಾಗ ಮತ್ತೆ ಎದ್ದು ನಿಲ್ಲುವ ಸಾಮರ್ಥ್ಯ. ಇದನ್ನು ಅಭ್ಯಾಸ ಮಾಡಲು ನೀವು ಅರ್ಥ ಮಾಡಿಕೊಳ್ಳಬೇಕಾದ ಒಂದು ವಿಷಯವೇನೆಂದರೆ ಯಾವುದು ನಿಮ್ಮ ನಿಯಂತ್ರಣದಲ್ಲಿದೆ ಮತ್ತು ಯಾವುದು ನಿಮ್ಮ ನಿಯಂತ್ರಣದಲ್ಲಿಲ್ಲ ಎಂಬುದು. ಉದಾಹರಣೆಗೆ, ಯಾರಾದರೂ ನಿಮ್ಮನ್ನು ಟೀಕಿಸಿದರೆ ಅವರ ಮಾತುಗಳು ನಿಮ್ಮ ನಿಯಂತ್ರಣದಲ್ಲಿಲ್ಲ, ಆದರೆ ಅದಕ್ಕೆ ನೀವು ನೀಡುವ ಪ್ರತಿಕ್ರಿಯೆ ನಿಮ್ಮ ನಿಯಂತ್ರಣದಲ್ಲಿದೆ. ನಾನು ಇದಕ್ಕೆ ಕೋಪಗೊಳ್ಳಬೇಕೆ, ಈ ನಕಾರಾತ್ಮಕತೆಯನ್ನು ಸ್ವೀಕರಿಸಬೇಕೆ ಎಂದು ನೀವೇ ಪ್ರಶ್ನಿಸಿಕೊಳ್ಳಬಹುದು. ಬಲಿಷ್ಠ ಮನಸ್ಥಿತಿ ಎಂದರೆ ನಿಮಗೆ ನೋವಾಗುವುದೇ ಇಲ್ಲ ಅಥವಾ ನೀವು ಕೆಳಗೆ ಬೀಳುವುದೇ ಇಲ್ಲ ಎಂದರ್ಥವಲ್ಲ. ಬದಲಾಗಿ ಕಷ್ಟದ ಸಂದರ್ಭಗಳಲ್ಲಿ ಎಷ್ಟು ಬೇಗ ಎದ್ದು ನಿಲ್ಲುತ್ತೀರಿ ಮತ್ತು ಸಾಮಾನ್ಯ ಸ್ಥಿತಿಗೆ ಮರಳುತ್ತೀರಿ ಎಂಬುದು ಮುಖ್ಯ. ಜೊತೆಗೆ ಸಮಸ್ಯೆಗಳನ್ನು ಪರಿಹರಿಸುವ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳಿ. ಸಮಸ್ಯೆ ಎದುರಾದಾಗ ಗಾಬರಿಯಾದರೆ ಅದನ್ನು ಪರಿಹರಿಸಲು ಸಾಧ್ಯವಿಲ್ಲ. ಶಾಂತ ಮನಸ್ಸಿನಿಂದ ಸಮಸ್ಯೆಯ ಮೂಲವನ್ನು ಹುಡುಕಿ. ಇದು ನನಗೆ ಏಕೆ ಸಂಭವಿಸಿತು, ನಾನು ಎಲ್ಲಿ ತಪ್ಪು ಮಾಡಿದೆ ಎಂದು ಪ್ರಶ್ನಿಸಿ. ಎಲ್ಲವೂ ಅನಿತ್ಯ ಅಂದರೆ ಇಂಪರ್ಮನೆಂಟ್ ಎಂಬುದನ್ನು ನೆನಪಿಡಿ. ಮೂರನೆಯದಾಗಿ, ಸ್ವಯಂ ಪ್ರೀತಿ ಮತ್ತು ಸ್ವಯಂ ಕರುಣೆ ಅಂದರೆ ಸೆಲ್ಫ್ ಲವ್ ಅಂಡ್ ಸೆಲ್ಫ್ ಕಂಪ್ಯಾಷನ್ ಅಭ್ಯಾಸ ಮಾಡಿ. ನೆನಪಿಡಿ, ನೀವು ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸಿದ್ದರೆ ಇತರರ ನೆಗೆಟಿವಿಟಿಯನ್ನು ನಿಮ್ಮೊಳಗೆ ತೆಗೆದುಕೊಳ್ಳುವುದಿಲ್ಲ. ಯಾರಾದರೂ ನೆಗೆಟಿವಿಟಿಯನ್ನು ಹೊತ್ತು ತಂದರೆ, ನಾನು ಶಾಂತವಾಗಿರಲು ಬಯಸುತ್ತೇನೆ, ನಾನು ನನ್ನನ್ನು ಪ್ರೀತಿಸುತ್ತೇನೆ, ಹಾಗಾಗಿ ನಿನ್ನ ನಕಾರಾತ್ಮಕತೆಯನ್ನು ನಾನು ಸ್ವೀಕರಿಸುವುದಿಲ್ಲ ಎಂದು ನಿಮ್ಮಲ್ಲೇ ಹೇಳಿಕೊಳ್ಳಿ. ಇದಕ್ಕಾಗಿ ಒಂದು ಸರಳ ಅಭ್ಯಾಸ ಮಾಡಿ. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಹಾಸಿಗೆಯ ಮೇಲೆ ಕುಳಿತು, ಇಂದು ಏನೇ ಆದರೂ ನಾನು ನನ್ನನ್ನು ಪ್ರೀತಿಸುತ್ತೇನೆ, ಯಾವುದೇ ನಕಾರಾತ್ಮಕತೆಯನ್ನು ಸ್ವೀಕರಿಸುವುದಿಲ್ಲ ಎಂದು ಸಂಕಲ್ಪ ಮಾಡಿ. ಕಸದ ಬುಟ್ಟಿಯಲ್ಲಿ ಕಸವನ್ನು ದಿನಾಲೂ ಹೊರಹಾಕದಿದ್ದರೆ ಅದು ವಾಸನೆ ಬರುತ್ತದೆ. ಹಾಗೆಯೇ ಮನಸ್ಸಿನಲ್ಲಿರುವ ಕೆಟ್ಟ ಆಲೋಚನೆಗಳನ್ನು ದಿನಾಲೂ ಹೊರಹಾಕಿ ಮನಸ್ಸನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ. ಕೆಲವರು ಸಿಟ್ಟು ಮಾಡುವುದು ಅಥವಾ ಉದ್ಧಟದೇನ ತೋರುವುದು ಬಲಿಷ್ಠ ಮನಸ್ಥಿತಿ ಎಂದು ಭಾವಿಸುತ್ತಾರೆ. ಆದರೆ ಸಿಟ್ಟು ದೌರ್ಬಲ್ಯದ ಸಂಕೇತವೇ ಹೊರತು ಶಕ್ತಿಯದ್ದಲ್ಲ. ಇತರರ ಪ್ರತಿಕ್ರಿಯೆಗಳಿಗೆ ನೀವು ಸುಲಭವಾಗಿ ಪ್ರಚೋದಿತರಾದರೆ ಅದು ಬಲಿಷ್ಠ ಮನಸ್ಥಿತಿಯಲ್ಲ. ಜೀವನದ ಏರಿಳಿತಗಳಿಂದ ಡಿಸ್ಟರ್ಬ್ ಆಗದ ಮನಸ್ಸೇ ನಿಜವಾದ ಬಲಿಷ್ಠ ಮನಸ್ಸು. ಈ ಸರಳ ಹಂತಗಳನ್ನು ಅಭ್ಯಾಸ ಮಾಡಿ. ಸ್ಥಿರವಾದ ಚೇತರಿಸಿಕೊಳ್ಳುವ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳಿ ಮತ್ತು ಜಗತ್ತಿನ ಎಲ್ಲರಿಗಿಂತ ಹೆಚ್ಚಾಗಿ ನಿಮ್ಮನ್ನು ನೀವು ಪ್ರೀತಿಸಿ. ಹೀಗೆ ಮಾಡಿದಾಗ ನೀವು ಜೀವನದ ಯಾವುದೇ ಬಿರುಗಾಡಿಗೂ ಅಲುಗಾಡದ ಮನಸ್ಥಿತಿಯನ್ನು ಪಡೆಯುತ್ತೀರಿ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಎಲ್ಲರೂ ಜೀವನದಲ್ಲಿ ಸುಖ ಸಂತೋಷವನ್ನು ಕಾಣುವಂತಾಗಲಿ. ಧನ್ಯವಾದಗಳು.